ಒಂದು ಪ್ರಾಬ್ಲಮ್ ಇದೆ. ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದರೆ, ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ದಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನು ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾ ಇದ್ವಿ. ಆದರೆ ಇದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕ ಇಷ್ಟು ಸೃಜನಶೀಲವಾಗಿ ಒಂದು ಸಿನಿಮಾ ಮಾಡಿ ಇಷ್ಟು ಜನರನ್ನ ಕರೆದು ಸಿನಿಮಾ ತೋರಿಸಿದ ಮೇಲೆ ಕಲೆಕ್ಷನ್ ಬರ್ತಾ ಇಲ್ಲ, ಮುಂದಿನ ವಾರಕ್ಕೆ ಸಿನಿಮಾ ಉಳಿಸ್ಕೋಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕ್ರೈಮ್ ಜರ್ನಲಿಸ್ಟಾಗಿ 28 ವರ್ಷ ಕೆಲಸ ಮಾಡಿದ್ದೀನಿ. ಇವರೆಲ್ಲರನ್ನೂ ಆಲ್ಮೋಸ್ಟ್ ನೋಡಿದ್ದೀನಿ. ಇವರೇನು ಶಿವರಾಜ್ ಅಂತ ಹೇಳ್ತಾ ಇದ್ದಾರೆ, ಅಜೀಮ್ ಅಂತ ಹೇಳ್ತಾ ಇದ್ದಾರೆ, ಬಲರಾಮ ಅಂತ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ, ಶಶಿಧರ್ ಅಂತ ಹೇಳ್ತಾ ಇದ್ದಾರೆ, ಕತ್ತಿ ಅಂತ ಹೇಳ್ತಾ ಇದ್ದಾರೆ, ಏನು ಆಫೀಸರ್ಸ್ ಕ್ಯಾರೆಕ್ಟರ್ ಬರ್ತಾ ಇದೆ. ಎಲ್ಲರನ್ನೂ ನಾನು ಆಲ್ಮೋಸ್ಟ್ 90% ಜನರನ್ನು ನೋಡಿದ್ದೀನಿ. ಒಬ್ಬ ಸಿನಿಮಾದ ನಿರ್ದೇಶಕ ಡಿಸಾನೆಸ್ಟ್ ಆಗ್ಬೋದಾಗಿತ್ತು, ಅಪ್ರಾಮಾಣಿಕ ಆಗ್ಬೋದಾಗಿತ್ತು. ಒಂದಷ್ಟು ಚಪ್ಪಾಳೆಗಳಿಗೋಸ್ಕರ, ಒಂದಷ್ಟು ಕಮರ್ಷಿಯಲ್ ಪಾಯಿಂಟ್ಗಳಿಗೋಸ್ಕರ ಈ ಸಿನಿಮಾದಲ್ಲಿ ತುಂಬ ಸ್ಕ್ರಿಪ್ಟ್ ಟೈಮಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಮಾಡ್ಬೋದಾಗಿತ್ತು, ಮ್ಯಾಗ್ನಿಫಿಕೇಶನ್ ಮಾಡ್ಬೋದಾಗಿತ್ತು, ಬೇರೆ ಏನೆಲ್ಲ ಮಾಡ್ಬೋದಾಗಿತ್ತು. ಆದರೆ ಚೈತನ್ಯ ಈ ಸಿನಿಮಾ ತಂಡ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರಾಮಾಣಿಕವಾದಂಥ ನೈಜವಾದಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದಿಷ್ಟೇ, ರಕ್ತ ಕೇವಲ ಬಣ್ಣ ಅಲ್ಲ, ಅದು ಬದುಕು ಕೂಡ ಆಗಿರುತ್ತೆ. ನನಗೆ ಗೊತ್ತಿರೋಂಗೆ ಬಲರಾಮ ಮೋಸ್ಟ್ ಸ್ಟೈಲಿಶ್ ರೂಢಿಯಾಗಿದ್ದ. ಅವನ ಜೀವನನೇ ತುಂಬ ಬೇರೆ ಥರ ಇತ್ತು. ಫಸ್ಟ್ ಒಂದು ಡಿಸ್ಕ್ಲೈಮರ್ ಆಗ್ತಾರೆ ಚೈತನ್ಯ. ನಾನು ಇಲ್ಲಿ ಇದ್ದಿದ್ರೆ ಅವ್ರನ್ನ ನೇರವಾಗಿ ಕೇಳ್ತಾ ಇದ್ದೆ, ಯಾಕೆ ಡಿಸ್ಕ್ಲೈಮರ್ ಆಗ್ತಾರೆ ಗೊತ್ತಿಲ್ಲ, ಇದು ಕಾಲ್ಪನಿಕ ಕತೆ, ಈ ಕತೆ ಸತ್ಯ ಕತೆ ಅಲ್ಲ, ವಾಸ್ತವಾಂಶಕ್ಕೆ ದೂರ ಇದೆ, ನಾವೊಂದು ಕ್ರಿಯೇಟಿವ್ ಮಾಡಿದ್ದೀವಿ ಅಂತ. ಇಲ್ಲ, ಇದು ಸತ್ಯವಾದ್ದೇ ಕತೆ, ನಮ್ಮ ನಡುವೆನೇ ನಡೆದಿರೋ ಕತೆ. ಆ ಕಾನೂನು ಪ್ರಕಾರನೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ಜೀವಂತವಾಗಿ 2 ಕಾಲಘಟ್ಟನ ನೋಡಿದವರು ಇಲ್ಲಿ ಇದ್ದೀವಿ. ಈಗ ರವಿವರ್ಮ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಬೇರೆ ನಮ್ಮ ವೇಣು ಅವರು ಕೆಲಸ ಮಾಡಿದ್ದಾರೆ. ತುಂಬ ಒಂದು ತಂಡ ತುಂಬ ಚೆನ್ನಾಗಿ ಮಾಡಿದೆ. ಇವತ್ತು ಇನ್ನೂ ಒಂದು ಸಲ ಹೇಳ್ತೀನಿ, ಈ ಸಿನಿಮಾದ ಸಮಸ್ಯೆ ಕನ್ನಡ ಸಿನಿಮಾ ಆಗಿರೋದು ಅಂತ ಈ ಚರ್ಚೆಯಲ್ಲಿ ಬಂತು. ಮತ್ತು ಆ ಲಿಬರ್ಟಿ ತೊಗೊಂಡು ಹೇಳೋದಾದರೆ, ಸಿನಿಮಾ ಲಿಬರ್ಟಿ ತೊಗೊಂಡು ತುಂಬ ಕಡೆ ಚೀಟ್ ಮಾಡ್ಬೋದಾಗಿತ್ತು. ಅದೇನೂ ಮಾಡ್ದಲೆ ವಿನೋದ್ ಪ್ರಭಾಕರ್ ಇರ್ಬೋದು, ಎಲ್ಲರೂ ವಿನಯ್ ಗೌಡ ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಎಲ್ಲರೂ ಅವ್ರ ಹೆಸರು ತೊಗೊಳಕ್ಕೆ ಹೋಗಲ್ಲ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ದುರಂತ ಏನು ಅಂದರೆ, ನಮ್ಮಲ್ಲಿ ತೊಡೆ ತಟ್ಟೋರು ತುಂಬ ಜನ ಇದ್ದಾರೆ, ಭುಜ ತಟ್ಟಕ್ಕೆ ಒಬ್ಬನೂ ಇಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಅದ್ಭುತವಾಗಿರುವಂಥ ಸಿನಿಮಾ. ಒಂದು ಬ್ಯಾಕ್ 80ಸ್ಗೆ ಹೋದಂಗೆ ಒಂದು ಫೀಲ್ ಆಯಿತು. ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಅನಿಸ್ತು ನನಗೆ. ಇಂಡಸ್ಟ್ರೀಲಿ ಒಂದಷ್ಟು ಜನರ ಫೈಟ್ಸ್ ಇಷ್ಟ ಆಗುತ್ತೆ. ದರ್ಶನ್ ಸರ್ ಫೈಟ್ ಆಗಿರ್ಬೋದು, ಒಂದಷ್ಟು ಜನ ದುನಿಯಾ ವಿಜಯ್ ಸರ್ ಫೈಟ್ ಆಗಿರ್ಬೋದು. ಅದ ನಂತರ ನನಗೆ ಇಷ್ಟ ಆಗುವಂಥ ಅದ್ಭುತವಾಗಿರುವಂಥ ಫೈಟ್ ಮಾಡುವಂಥ ಹೀರೋ ಅಂದರೆ ನನಗೆ ಇಷ್ಟ ಆಗೋದು ವಿನೋದ್ ಸರ್. ಸೊ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಸಟಲ್ ಪರ್ಫಾರ್ಮೆನ್ಸ್, ಒಂದು ಮೆಥಡ್ ಆ್ಯಕ್ಟಿಂಗ್, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವ್ರು ಮಾಡಿರುವಂಥ ಪರ್ಫಾರ್ಮೆನ್ಸ್ನ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ವಿನಯ್ ಈಸ್ ಎಕ್ಸೆಪ್ಷನಲ್. ಜೊತೆಯಲ್ಲಿ ನಾವು ಕಂಟೆಂಪ್ರರೀಸ್ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ವಿನಯ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಅವರವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಚೈತನ್ಯ ಸರ್ ಅಂತ ಮೇರು ಡೈರೆಕ್ಟರ್ ಬಂದು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊಳ್ಳೋದು ನಮ್ಮ ಇಂಡಸ್ಟ್ರಿಗೆ ಶೋಭೆ ತರಲ್ಲ. ದಯವಿಟ್ಟು ನಾವೆಲ್ಲರೂ ನಮ್ಮ ಕರ್ತವ್ಯ ಆಗುತ್ತೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡೋದನ್ನ. ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ. ಬಲರಾಮನ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನನಗೆ ಭೂಗತ ಲೋಕ ಅಂತ ಬಂದಾಗ, ಒಂದು ಅಂಡರ್ ವರ್ಲ್ಡ್ ಪ್ರಪಂಚಕ್ಕೆ ಬಂದಾಗ, ಐ ಥಿಂಕ್ ಹುಡುಗಿರಿಗೆ ಜಾಸ್ತಿ ಕನ್ವಿನ್ಸ್ ಆಗಲ್ಲ ಅಥವಾ ಹುಡುಗಿರಿಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಬಟ್ ಈ ಒಂದು ಸಿನಿಮಾ ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಒಂಥರ ಅಂಡರ್ ವರ್ಲ್ಡ್ನ ಫ್ಯಾಂಟಸಿ ಬಿಲ್ಡಪ್ಪು ಆ ಥರ ತೋರಿಸಿಲ್ಲ. ಅದು ಹೇಗಿತ್ತು ರಸ್ಟಿಕ್ ಆಗಿ, ಆಗಿನ ಕಾಲದಲ್ಲಿ ಆಗಿನ ಬೆಂಗಳೂರು ಹೇಗಿತ್ತು, ಆಗಿನ ಸ್ಟೈಲಿಂಗ್ ಹೇಗಿತ್ತು, ಆಗಿನ ಹುಡುಗರು, ಆ ಅಂಡರ್ ವರ್ಲ್ಡು ಹಾಗೆ ತೋರಿಸಿದ್ದಾರೆ. ತುಂಬ ರಸ್ಟಿಕ್ ಆಗಿತ್ತು. ಆ್ಯಂಡ್ ಲೈಕ್ ಶಿಶಿರ್ ಸೆಟ್, ಕಾಸ್ಟಿಂಗ್ ಅಮೇಝಿಂಗ್, ಕಾಸ್ಟಿಂಗ್, ಡಿರೆಕ್ಷನ್, ಕ್ಯಾಮ್ರಾ ಎಲ್ಲ ಸಖತ್ತಾಗಿತ್ತು. ಟೆಕ್ನಿಕಲಿ ತುಂಬ ಸೌಂಡ್ ಆಗಿರುವಂಥ ಸಿನಿಮಾ. ಆ್ಯಂಡ್ ಎಲ್ರಿಗೂ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ವಿನೋದ್ ಸರ್ ನಿಜವಾಗ್ಲೂ ಅಮೇಝಿಂಗ್ ಆಗಿ ಮಾಡಿದ್ದಾರೆ, ತುಂಬಾ ಕನೆಕ್ಟ್ ಆಗ್ತಾರೆ. ಅವ್ರು ಎಲ್ಲೂ ಒಂದು ಡಾನ್ ಥರ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಡಾನ್ ಆಗಿರ್ತಾರೆ. ಸೊ ದಟ್ ಈಸ್ ಹೌ ಸಟಿಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿನಯ್, ಓ ಮೈ ಗಾಡ್, ಈ ಸ್ಟೀಲ್ಸ್ ದ ಶೋ. ನಿಜವಾಗ್ಲೂ ವಿನಯ್ ಅವರಂತೂ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿದೆ. ಬಟ್ ಎಸ್ಪೆಷಲಿ ವಿನಯ್ ವಿಲ್ ಸ್ಟ್ಯಾಂಡ್ ಔಟ್ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಒಂದು ಸಿನಿಮಾ, ಕನ್ನಡ ಸಿನಿಮಾವನ್ನು ನಾವು ಥಿಯೇಟ್ರಿಗೆ ಬಂದು ನೋಡೋಣ. ಎಲ್ಲರೂ ಬಂದು ಬಲರಾಮ ನೋಡಿ. ಹೇಳಿದ್ದಾರೆ ಸಾಕಷ್ಟು ಜನ ಬರ್ತಾ ಇಲ್ಲ ಅಂತ, ಆದರೆ ನನ್ನ ಮನಸ್ಸಲ್ಲಿರೋ ಮಾತು, ಜನ ಖಂಡಿತ ಬರ್ತಾರೆ. ಈ 3 ದಿನ ಲಾಂಗ್ ಹಾಲಿಡೇ ಇರೋದ್ರಿಂದನೇ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಖಂಡಿತ ಬಂದು ನಾಳೆಯಿಂದ ಸಿನಿಮಾ ಅಜ್ಜೂರಿಯಾಗಿ ನಮ್ಮ ಬಲರಾಮಗೆ ಖಂಡಿತ ಬಲ ಬಂದೇ ಬರುತ್ತೆ. ಆ್ಯಂಡ್ ವಿನೋದಣ್ಣ
ಅಷ್ಟು ಅದ್ಭುತವಾಗಿ ಒಂದು ನಟನೆ ಕೊಟ್ಟಿದ್ದೀರಾ. ಇಡೀ ಕರ್ನಾಟಕ ಜನತೆ ನೋಡಿ ಮೆಚ್ಚಿದೆ. ಹಾಗೆ ನಮ್ಮ ಪದ್ಮಾವತಿ ಫಿಲಮ್ಸ್ ನಮ್ಮೆಲ್ಲರ ಹೆಮ್ಮೆ ಇದು. ನಮ್ಮ ಇಂಥ ಒಂದು ಪ್ರೊಡಕ್ಷನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಗಾಡ್ ಕಿಸ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಸೀನಾ ಅನ್ನೋ ಪಾತ್ರ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಹೀರೋ ಆದರೂ ಕೂಡ ಇಂಥ ರೆಕಗ್ನೈಸ್ ಸಿಕ್ಕಲಿಲ್ಲ. ಥ್ಯಾಂಕ್ ಯು ಪದ್ಮಾವತಿ ಪ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಚೈತನ್ಯ ಸರ್. ಯಾಕೆ ಅಂದರೆ ಎಲ್ಲೇ ಹೋದ್ರೂ ಈಗ ನನ್ನ ಸೀನಾ 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 ಅಂತ ಗುರ್ತಿಡಿತಾ ಇರೋದ್ರಿಂದ ನನ್ನ ಹೆಸರೇ ಮರ್ತೋಗಿದೆ ಪುನೀತ್ ಅಂತ. ಸೊ ಇಡೀ ನಮ್ಮ ಹಾಯ್, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕರ್ನಾಟಕ ರಾಜ್ಯಾದ್ಯಂತ ತುಂಬ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಈ ಪ್ರದರ್ಶನ ತುಂಬ ಜನಗಳು ಬರಬೇಕು ಥಿಯೇಟ್ರಿಗೆ ಅಂತ ನಮ್ಮೆಲ್ಲರೂ ಆಸೆ. ನೀವು ಥಿಯೇಟ್ರಿಗೆ ಬಂದು ಮೂವಿ ನೋಡಿದಾಗ ಯಾರಿಗೂ ಕೂಡ ಎಲ್ಲೂ ಕೂಡ ಡಿಸಪಾಯಿಂಟ್ ಆಗಲ್ಲ. 2026ರ ಬೆಸ್ಟ್ ಮೂವಿ ಯಾವುದು ಅಂದರೆ ಬಲರಾಮನ ದಿನಗಳು. ಖಂಡಿತವಾಗ್ಲೂ ಇದು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಸ್ನೇಹಿತರು, ಹಿರಿಯ ಕಲಾವಿದರು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ ಇವತ್ತಿಗೆ 4ನೇ ದಿನ. ತುಂಬ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ. ಅದರಲ್ಲೂ ಎಲ್ಲೋ ಒಂದು ಕಡೆ